ಒಳ್ಳೆಯವನಾಗಬೇಕು ನಾನು, ಒಳ್ಳೆಯವನಾಗಬೇಕು, ಒಳ್ಳೆಯವನಾಗಬೇಕು ನಾನು, ಒಳ್ಳೆಯವನಾಗಬೇಕು. ಕಳ್ಳರ ಸುಳ್ಳರ ಸಂಗವ ಮಾಡದೆ ಒಳ್ಳೆಯವನಾಗಬೇಕು ನಾನು, ಒಳ್ಳೆಯವನಾಗಬೇಕು. ಕಳ್ಳರ ಸುಳ್ಳರ ಸಂಗವ ಮಾಡದೆ ಒಳ್ಳೆಯವನಾಗಬೇಕು ನಾನು, ಒಳ್ಳೆಯವನಾಗಬೇಕು. ಒಳ್ಳೆಯವನಾಗಬೇಕು ನಾನು, ಒಳ್ಳೆಯವನಾಗಬೇಕು, ಒಳ್ಳೆಯವನಾಗಬೇಕು ನಾನು, ಒಳ್ಳೆಯವನಾಗಬೇಕು. ಬೀಡಿ ಬೇಡ ಬೇಡ, ತಂಬಾಕು ಸಿಗರೇಟು ಬೇಡ, ಬಿಡ ಬೀಡಿ ಬೇಡ ಬೇಡ, ತಂಬಾಕು ಸಿಗರೇಟು ಬೇಡ, ಮದ್ಯಪಾನ ಮಾಡಬೇಡ, ಮಾದಕ ವಸ್ತು ಹೆಸರೆತ್ತಬೇಡ, ಮದ್ಯಪಾನ ಮಾಡಬೇಡ, ಮಾದಕ ವಸ್ತು ಹೆಸರೆತ್ತಬೇಡ, ಮಾದಕ ವಸ್ತು ಹೆಸರೆತ್ತಲೇಬೇಡ. ಒಳ್ಳೆಯವನಾಗಬೇಕು ನಾನು, ಒಳ್ಳೆಯವನಾಗಬೇಕು, ಒಳ್ಳೆಯವನಾಗಬೇಕು ನಾನು, ಒಳ್ಳೆಯವನಾಗಬೇಕು. ಕಳ್ಳರ ಸುಳ್ಳರ ಸಂಗವ ಮಾಡದೆ ಒಳ್ಳೆಯವನಾಗಬೇಕು ನಾನು, ಒಳ್ಳೆಯವನಾಗಬೇಕು. ಒಳ್ಳೆಯವನಾಗಬೇಕು ನಾನು, ಒಳ್ಳೆಯವನಾಗಬೇಕು, ಒಳ್ಳೆಯವನಾಗಬೇಕು ನಾನು, ಒಳ್ಳೆಯವನಾಗಬೇಕು. ಹರೀಶ, ಇದೆಂತ ಡ್ಯಾನ್ಸ್ ಮಾರೆಯ? ನಮಗಿಷ್ಟೇಯಾ? ಆಯ್ತಾ, ಇನ್ನು ಮನೆಗೆ ಹೋಗುದಾ? ಸಲ್ಮಾನ್, ಇಲ್ಲ ಮಾರೆ, ಮುಗಿಲಿಲ್ಲ, ಸ್ಟಾರ್ಟ್ ಆಗಿದೆ ಅಷ್ಟೇ. ಇದು ಡ್ಯಾನ್ಸೂ ಅಲ್ಲ, ನಾಟಕವೂ ಅಲ್ಲ, ಯಕ್ಷಗಾನವಂತೂ ಅಲ್ಲವೇ ಅಲ್ಲ. ಪ್ರೀತಿಯ ಪ್ರೇಕ್ಷಕರೇ, ಈ ವರ್ಷ ಇದು ನಮ್ಮ ಸಣ್ಣ ಒಂದು ಪ್ರಯತ್ನ, ನೋಡಿ ಪ್ರೋತ್ಸಾಹಿಸಿ. ಸುರನು ನಾನು ಈ ಭೂಲೋಕಕ್ಕೆ ಹೆಜ್ಜೆ ಇಟ್ಟು ಹಲವು ವರ್ಷಗಳೇ ಸಂದವು. ಬಹು ದೀರ್ಘ ಕಾಲಗಳ ನನ್ನ ಸಂಚಾರದಲ್ಲಿ
ಈ ಭೂಲೋಕದ ವಯೋವೃದ್ಧರು, ಪ್ರಾಯ ಪ್ರಬುದ್ಧರು, ಯುವಕ ಯುವತಿಯರು ಈಗಾಗಲೇ ನನ್ನ ಗುಲಾಮರಾಗಿದ್ದಾರೆ. ಆದರೂ ನನಗೆ ತೃಪ್ತಿ ಇಲ್ಲ. ಈ ವಿಶಾಲವಾದ ಭರತ ಖಂಡದಲ್ಲಿ ಕೋಟಿಗಟ್ಟಲೆ ವಿದ್ಯಾರ್ಥಿನಿಯರು ನೆಲೆಸಿದ್ದಾರೆ. ಅವರ ಮೇಲೆ ದಾಳಿ ಮಾಡಿ ಅವರನ್ನು ನನ್ನ ಗುಲಾಮರನ್ನಾಗಿಸುವ ನನ್ನ ಮುಂದಿನ ಗುರಿ. ಅದು ನನಗೆ ತುಂಬಾ ಸುಲಭವಾದ ಕಾರ್ಯ. ಅವರಿಗೆ ನನ್ನ ಆಕ್ರಮಣದ ಆಘಾತವನ್ನು ಸಹಿಸಲಾಗದು. ಗುಬ್ಬಿಯ ಮೇಲೆ ಬ್ರಹ್ಮಾಸ್ತ್ರ ಸಲ್ಲದು ಎಂಬುದು ನನ್ನ ವಿಚಾರ. ಅದಕ್ಕೇನಂತೆ ನನ್ನ ಮಿತ್ರನನ್ನು ಈ ಕೆಲಸಕ್ಕೆ ನೇಮಿಸಿದ್ದೇನೆ. ಈ ಕರ್ತವ್ಯ ನಿರ್ವಹಣೆಗಾಗಿ ಸಜ್ಜಾಗಿರುವ ಬಾಲಕರನ್ನು ಸುಲಭವಾಗಿ ಆಕರ್ಷಿಸುವ ಸಾಮರ್ಥ್ಯಶಾಲಿ. ಹಲವಾರು ಬಗೆಯ ಸಿಹಿ ತಿಂಡಿ ಮಿಠಾಯಿ ಮೂಲಕ ದಾಳಿ ಮಾಡಿ ಪುಟಾಣಿಗಳನ್ನು ವಶಪಡಿಸಲು, ಆ ಮೂಲಕ ಅವರನ್ನು ತನ್ನ ಗುಲಾಮರನ್ನಾಗಿಸಲು ವೀರ ಮಧುರಾಸುರ ಸಭೆಗೆ ಬರಲಿ. ಸಂದೇಹಕ್ಕೆ ನಾ ಈಗಲ ಪರಿಹರಿಸುವೆನು. ಮಿತ್ರ ಮಾದಕಾಸುರ, ಎಂದಿನಂತೆ ನಾನು ಲೋಕದ ಜನರನ್ನು ಮಾದಕ ದ್ರವ್ಯಗಳತ್ತ ಆಕರ್ಷಿಸಿ ನಮ್ಮ ದಾಸರನ್ನಾಗಿಸುವ ಕಾರ್ಯದಲ್ಲಿ ಮಗ್ನನಾಗಿದ್ದೆ. ಇದ್ದಕ್ಕಿದ್ದಂತೆ ಮಧುರಾಸುರ, ಕೂಡಲೇ ಬಾ ಎಂಬಂತೆ ದೀರ್ಘ ಸ್ವರದಿಂದ ಕರೆದೆಯಲ್ಲ, ಕರೆದ ಕಾರಣವೇನು? ತಿಳಿಸಯ್ಯ, ತಿಳಿಸು. ಮಿತ್ರ ಮಧುರಾಸುರ, ಕೇಳಿದೆಯ ಮಿತ್ರ ಪಾಲಿಸು. ಸೆಳೆಯುವ ಬಗೆ ಎಂತು? ಮಿತ್ರ ಮಧುರಾಸುರ, ಭೂಲೋಕದಲ್ಲಿರುವ ಬಹುಪಾಲು ಜನರನ್ನು ತಮ್ಮದಾದ ನಾನಾ ವಿಧದ ಪೇಯ ಪುಡಿಗಳಿಂದ ಆಕರ್ಷಿಸಿ ನಮ್ಮ ಕದಂಬ ಬಾಹುವಿನಲ್ಲಿ ಬಂಧಿಸಿದವರಿದ್ದೇವೆ. ಆದರೆ ಇಷ್ಟು ಸಾಲದು. ಓದು ಬರಹ ಕಲಿಯುವ ಪುಟ್ಟ ಪುಟ್ಟ ಮಕ್ಕಳಿಂದ ಹಿಡಿದು ವಯೋವೃದ್ಧರವರೆಗೂ ನಮ್ಮ ದಾಸರಾಗುವಂತೆ
ಪ್ರೇರೇಪಣೆ ನೀಡಬೇಕಾಗಿದೆ. ಇದಕ್ಕೆ ಏನು ನಿನ್ನ ಅಭಿಪ್ರಾಯ? ಮಿತ್ರ ಬಿಡು ಚಿಂತೆ. ಬಿಡಬೇಡ ಮನದಲ್ಲಿ ಚಿಂತೆ. ಬಿಡಬೇಡ ಮನದಲ್ಲಿ ಚಿಂತೆ. ಕೊಡು ಅಪ್ಪಳ ದೊರೆತದು ಎನಗೆ. ಬಿಡು ಚಿಂತೆ. ಶಾಲೆಯ ಮಕ್ಕಳನ್ನೆಲ್ಲ ಶೀಘ್ರತೆ ಸೆಳೆಯುವ ಬೇಗ. ಅಯ್ಯೋ ಮಿತ್ರ ಬಿಡು ಚಿಂತೆ. ನಿನ್ನ ಜೊತೆಯಲ್ಲಿ ನಾನಿರುವಾಗ ಚಿಂತಿಸುವ ಅಗತ್ಯವೇ ಇಲ್ಲ. ಶಾಲಾ ಮಕ್ಕಳನ್ನು ಆಕರ್ಷಿಸುವ ಬಣ್ಣ ಬಣ್ಣದ ಮಿಠಾಯಿ ಹಾಗೂ ನಾನಾ ಪರಿಮಳಯುಕ್ತ ಹಾಗೂ ಸ್ವಾದಿಷ್ಟವಾದಂತಹ ಪೇಯಗಳನ್ನು ನಾನು ತಯಾರಿಸುತ್ತೇನೆ. ಸಣ್ಣ ಮಕ್ಕಳನ್ನು ಹುಡುಕಿ ಹುಡುಕಿ ವಿತರಿಸುತ್ತೇನೆ. ಒಮ್ಮೆ ತಿಂದರೆ ಇನ್ನು ತಿನ್ನಬೇಕು, ತಿನ್ನುತ್ತಾ ಇರಬೇಕು ಎಂಬ ಚಾಳಿಗೆ ಬೀಳಿಸುತ್ತೇನೆ. ಒಟ್ಟಿನಲ್ಲಿ ನಮ್ಮ ಸಾಮ್ರಾಜ್ಯ ವಿಸ್ತರಣೆಯಾಗಬೇಕು. ಈ ವಿಚಾರದ ಬಗ್ಗೆ ಏನೆನ್ನುವೆ? ಸರಿ ಸರಿ, ಸಂತೋಷವಾಯಿತು. ಒಳ್ಳೆ ವಿಚಾರವನ್ನೇ ಹೇಳಿದ್ದೀಯ. ಕಾರ್ಯ ಸಾಧನೆಗಾಗಿ ಮುಂದುವರಿಯೋಣ. ಹೇ ಸಲ್ಮಾನ್, ಅಲ್ಲಿ ನೋಡು ಮಾರೆ, ಕರಿಯ ಫುಲ್ ಜಿಗ್ಗಾಗಿ ಬಂದಿದ್ದೇನೆ. ಹೌದಾ ಹರೀಶ, ಅವನ ಬರ್ತಿದೆ ಆಗಿರ್ಬೋದು. ಇವತ್ತು ಗಮ್ಮತ್ತುಂಟ ಅಂತ. ತಗೊಳ್ಳಿ ಎಲ್ಲರಿಗಿದೆ, ಗಮ್ಮತ್ತು ತಿನ್ನಿ. ವಿಶ್ ಯು ಹ್ಯಾಪಿ ಬರ್ತಿದೆ ಮಾರೆ. ಬಾಯಿ ಮುಚ್ಚು ಮಾರಾಯ, ಬರ್ತಡೆ ಗಿಡ್ತಡೆ ಏನಿಲ್ಲ. ಚಾಕ್ಲೇಟ್ ಇನ್ನು ಬೇಕಿದ್ದರೆ ಕೊಡ್ತೇನೆ. ಶಾಲೆಯಲ್ಲಿ ಟೀಚರಿಗೆ ನನ್ನ ವಿಷಯನೂ ಹೇಳ್ಬಾರ್ದು. ನಾನಿವತ್ತು ಶಾಲೆಗೆ ಬರಲ್ಲ. ಬೆಳಿಗ್ಗೆ ಮೊಬೈಲ್ ಮತ್ತು ಬ್ಯಾಗ್ ಅಂಗಡಿಯಲ್ಲಿಟ್ಟಿದ್ದೇನೆ. ನನಗೆ ಬೇರೆ ಕಡೆ ಹೋಗ್ಲಿಕ್ಕಿದೆ. ಮ್ಯಾಥ್ಸ್ ಹೋಮ್ವರ್ಕ್ ಮಾಡಿದ್ದೆ, ಇಲ್ಲದ್ರೆ ಟೀಚರ್ HM ರೂಮಿಗೆ ಕಲಿಸ್ತಾರೆ. ಪನಿಷ್ಮೆಂಟ್ ಗ್ಯಾರಂಟಿ. ನಾವು ಶಾಲೆಗೆ ಹೋಗುವ ಮಾರಾಯ, ಲೇಟ್ ಆಯಿತು. ನಾನು ಸ್ವಲ್ಪ ಹೋಮ್ವರ್ಕ್ ಮಾಡಿದ್ದೇನೆ. ಬಾಕಿ ಅರ್ಧ ಶಾಲೆಯಲ್ಲಿ ಹೋಗಿ ಹುಡುಗಿಯರದ್ದು ನೋಡಿ ಮಾಡ್ತೇನೆ. ಕರಿಯ, ಶಾಲೆಗೆ ಬಾ ಮಾರಾಯ. ಇನ್ನದೆಷ್ಟು ವರ್ಷ ಬಾಕಿ ಇದೆ. ಹೀಗೆ ಮಾಡಿದರೆ ನೀನು ಪರೀಕ್ಷೆಗೆ ಓದುವುದು ಹೇಗೆ? ನಿನ್ನನ್ನು ಗಣಿತ ಟೀಚರ್ ಕೇಳ್ತಾ ಇದ್ರು. ನೀನು ಹೋಗು ಮಾರಾಯ, ನಾನು ಬರುವುದಿಲ್ಲ. ನನ್ನನ್ನು ನೋಡಿದಂತೆ ಹೇಳಬೇಡ. +1 ಜುನೇದನ್ನ ಬರ್ತಾನಂತ ಹೇಳಿದ್ದಾನೆ. ಇವತ್ತು ಫುಲ್ ಮಜ್ಜಾ ಮಾರಾಯ. ಅವರೊಟ್ಟಿಗೆ ಮಂಜೇಶ್ವರ ಬೀಚಿಗೆ ಹೋಗುವುದು. ನಿಮಗೆಲ್ಲ ಭಾಗ್ಯ ಇಲ್ಲ. ಯಾವಾಗ ನೋಡಿದರೂ ಶಾಲೆ ಹೋಮ್ವರ್ಕ್. ಬರುವುದಿದ್ದರೆ ಬಾ, ಇಲ್ಲಾದ್ರೆ ಜಾಗ ಖಾಲಿ ಮಾಡು. ನಡಿ. ಸಲ್ಮಾನ್, ನಾವು ಹೋಗುವ ಮಾರ್ಯ. ಇವನೊಟ್ಟಿಗೆ ಸೇರಿದ್ರೆ ಕಡೆಗೆ ಸಿಕ್ಕಿ ಬೀಳುದು ನಾವು. ಕರಿಯ, ನೀನಾಗಲೇ ಬಂದಿದೆಯಾ ಮಾರಾಯ? ನಾವು ಸ್ವಲ್ಪ ಬಿಟ್ಟು ಹೋಗೋಣ. ಇನ್ನೊಂದು ಬಸ್ಸಲ್ಲಿ ನಮ್ಮ ಸ್ಕೂಲಿನ ಗರ್ಲ್ಸ್ ಬರ್ತಾರೆ. ಆ ಬಸ್ ಪಾಸ್ ಆಗಲಿ. ಅವರು ನೋಡಿದರೆ ಶಾಲೆಯಲ್ಲಿ ಹೋಗಿ ಹೇಳ್ತಾರೆ ನನ್ನನ್ನು ಬಸ್ ಸ್ಟ್ಯಾಂಡಲ್ಲಿ ನೋಡಿದೆ ಅಂತ. ಅದರ ನೆಕ್ಸ್ಟ್ ಬಸ್ಸಲ್ಲಿ ಹೋಗುವ. ನನ್ನ ಫ್ರೆಂಡ್ಸ್ ಉಪ್ಪಳ ಗೇಟ್ ಹತ್ರ ವೆಯ್ಟ್ ಮಾಡ್ತಾ ಇದ್ದಾರೆ. ಬೇರೆ ನಿನ್ನ ಫ್ರೆಂಡ್ಸ್ ಯಾರು ಬರಲ್ವಾ? ಅವರ್ಯಾರು ಬರಲ್ಲ ಅಣ್ಣ. ಅವರೆಲ್ಲ ಕಲಿತು ದೊಡ್ಡ ಕಲೆಕ್ಟರ್ ಆಗುವ ಪಡಿಪಿಸ್ಟ್ಗಳು. ಇವರೆಲ್ಲ ಶಾಲೆಗೆ ಹೋಗಿ ಯಾರನ್ನು ಉದ್ಧಾರ ಮಾಡ್ತಾರೋ ಏನೋ. ನೀನು ಆಗಬಹುದು ಮಾರಾಯ. ಇವತ್ತು ಅಜ್ಜಿ ಎಷ್ಟು ಹಣ ಕೊಟ್ಟಿದ್ದಾರೆ? ನಾನು ಹೇಳಿದಷ್ಟು ತಂದಿದ್ಯಾ? ಹಣ ಇದ್ದರೆ ಮಾತ್ರ ಮಾಲು ಸಿಗುತ್ತೆ. ಆಮೇಲೆ ಅದು ಇದು ಕಾರಣ ಹೇಳಬಾರ್ದು, ಓಕೆನಾ? ಪರವಾಗಿಲ್ಲ ಅಣ್ಣ, ಅಜ್ಜಿ ಹಣ ಕೊಟ್ಟಿದ್ದಾರೆ. ಸ್ವಲ್ಪ ನಾನೇ ತೆಗೆದಿದ್ದೇನೆ ಕಪಾಟಿಂದ. ನೀನು ಗ್ರೇಟ್ ಮಾರಾಯ, ನೀನು ಗ್ರೇಟ್ ಕರಿಯ.
ತಂದೆ ತಾಯಿಯನ್ನು ಕಳೆದುಕೊಂಡು ಅಜ್ಜಿಯ ಹಾರೈಕೆಯಲ್ಲಿ ಬೆಳೆದ ಕರಿಯ ಸರಿಯಾಗಿ ಶಾಲೆಗೆ ಹೋಗದೆ ತನಗಿಂತ ದೊಡ್ಡ ಹುಡುಗರ ಜೊತೆ ಸ್ನೇಹವನ್ನು ಬೆಳೆಸಿ ಕೆಟ್ಟ ದಾರಿಯಲ್ಲಿ ಬಹುದೂರ ಸಾಗಿರುವುದು ಪಾಪ ಮನೆಯಲ್ಲಿರುವ ಅನಕ್ಷರಸ್ಥೆ ವೃದ್ಧೆ ಅಜ್ಜಿಗೆ ಗೊತ್ತೇ ಇರುವುದಿಲ್ಲ. ಇದನ್ನು ನೋಡಿದ ಮಕ್ಕಳು ಶಾಲೆಯಲ್ಲಿ ಕೂಡ ಅಧ್ಯಾಪಕರಿಗೆ ವಿಷಯ ತಿಳಿಸುವುದಿಲ್ಲ. ಏನೇನೋ ಕಾರಣ ಹೇಳಿ ಅಜ್ಜಿಯ ಕೈಯಿಂದ ಹಣವನ್ನು ವಸೂಲಿ ಮಾಡುತ್ತಾ ಇರುತ್ತಾನೆ. ಹಣ ಜಾಸ್ತಿ ಬೇಕಾದಾಗ ಕಳ್ಳತನ ಮಾಡುತ್ತಾನೆ. ಅಜ್ಜಿಗೆ ಹಣದ ಲೆಕ್ಕಾಚಾರ ಗೊತ್ತಿರುವುದಿಲ್ಲ. ಸರಿಯಾದ ಸಮಯಕ್ಕೆ ಮನೆಗೆ ಬರುವುದಿಲ್ಲ. ತನ್ನ ಪ್ರೀತಿಯ ಮೊಮ್ಮಗನನ್ನು ಕಾಣದೆ ಅಜ್ಜಿ ದಾರಿ ನೋಡುತ್ತಾ ಇರುತ್ತಾಳೆ. ಸಂಜೆ ಕಳೆದು ರಾತ್ರಿ ಆಗುತ್ತಾ ಬರ್ತಾ ಇದೆ. ಆದರೆ ನನ್ನ ಪುಟ್ಟ ಯಾಕೆ ಇನ್ನೂ ಶಾಲೆಯಿಂದ ಬಂದಿಲ್ಲ? ಎಲ್ಲಿ ಹೋದನಪ್ಪ? ಬಂದು ಬಿಟ್ಟ. ಪುಟ್ಟ, ನೀನು ಶಾಲೆಯಿಂದ ಬರಲು ಇಷ್ಟು ತಡ ಯಾಕೆ? ನಿನ್ನ ಬ್ಯಾಗ್ ಎಲ್ಲಿ? ಅಜ್ಜಿ, ಶಾಲೆಯಲ್ಲಿ ಪ್ರೋಗ್ರಾಮ್ ಇತ್ತಜ್ಜಿ. ಟೀಚರ್ ಫೋನ್ ಮಾಡಿಲ್ವಾ? ನೀನು ಯಾಕೆ ಮಗ ಒಂಥರ ಇದ್ದಿ? ನಿನಗೇನಾಗಿದೆ? ಆಗಿರುವುದು ನನಗಲ್ಲ, ನಿನಗೆ. ವಯಸ್ಸಾಗಿ ಅರಳು ಮುರುಳಾಗಿದೆ. ಕಿರಿಕಿರಿ ಮಾಡಬೇಡ ಅಜ್ಜಿ, ಮನಸ್ಸಿಗೆ ಸಮಾಧಾನ ಕೊಡಜ್ಜಿ. ನಿಮ್ಮದು ಯಾವಾಗಲೂ ಇರುವುದೇ. ನಾನು ಶಾಲೆಗೆ ಹೋಗಿರಲಿಲ್ಲ, ಆಟ ಆಡ್ಲಿಕ್ಕೆ ಹೋಗಿದ್ದೆ. ಏನಾಯ್ತು ಇವಾಗ? ನಿನ್ನ ತಲೆಗೆ ಬಾಂಬ್ ಬಿತ್ತ? ನನಗೆ ನಿನ್ನ ಕತೆ ಎಲ್ಲ ಗೊತ್ತಾಗಿದೆ ಪುಟ್ಟ. ನಿನ್ನ ಹೆಡ್ ಮಾಸ್ಟರ್ ಎಲ್ಲ ನನಗೆ ಹೇಳಿದ್ದಾರೆ. ಅಜ್ಜಿ, ಕರಿಯ ತುಂಬ ದಿನಗಳಿಂದ ಶಾಲೆಗೆ ಬರ್ತಾ ಇಲ್ಲ. ಬೇರೆ ದೊಡ್ಡ ದೊಡ್ಡ ಹೈಸ್ಕೂಲ್, ಹೈಯರ್ ಸೆಕೆಂಡ್ರಿ ಹುಡುಗರ ಜೊತೆಗೆ ಹಾಗೂ ಕೆಲಸವಿಲ್ಲದ ಯುವಕರ ಜೊತೆ ದೋಸ್ತಿ ಮಾಡಿ ಏನೇನೋ ಕೆಟ್ಟ ಚಟ ಬೆಳೆಸಿದ್ದಾನೆ. ಅವನಿಂದಾಗಿ ನಮ್ಮ ಶಾಲೆಗೆ ಕೆಟ್ಟ ಹೆಸರು ಬಂದಿದೆ. ಅವನಿಂದಾಗಿ ಬೇರೆ ಮಕ್ಕಳು ಈ ಅಭ್ಯಾಸ ಬೆಳೆಸುವ ಸಾಧ್ಯತೆ ಇದೆ. ಬೇರೆ ಮಕ್ಕಳ ಪೇರೆಂಟ್ಸ್ ನಮಗೆ ಕಂಪ್ಲೇಂಟ್ ಮಾಡಿದ್ದಾರೆ. ಶಿಕ್ಷಣಾಧಿಕಾರಿಗಳಿಗೂ ದೂರು ಕೊಟ್ಟಿದ್ದಾರೆ. ಆದ್ದರಿಂದ ನೀವು ನಾಳೆ ಶಾಲೆಗೆ ಬಂದು ದಯವಿಟ್ಟು ಅವನ TC ತಗೊಂಡೋಗಿ ಅಜ್ಜಿ. ಸುಳ್ಳು ಸುಳ್ಳು ಸುಳ್ಳು. ನಮ್ಮ ಹೆಡ್ ಮಾಸ್ಟರ್ ಹೇಳುವುದೆಲ್ಲ ಸುಳ್ಳು. ಅವರಿಗೆ ಮೊದಲೇ ನನ್ನನ್ನು ಕಂಡರೆ ಆಗುವುದಿಲ್ಲ. ಇದೆಲ್ಲ ಅವರೇ ಕ್ರಿಯೇಟ್ ಮಾಡಿದ್ದು ಹೇಳುವುದು. ಅಯ್ಯೋ ವಿಧಿಯೇ, ನನ್ನನ್ನು ಯಾಕೆ ಇನ್ನೂ ಜೀವಂತ ಇಟ್ಟಿದ್ದೀರಿ? ಇದನ್ನೆಲ್ಲ ನಾನು ನೋಡುವ ಬದಲು ನನ್ನನ್ನು ಆದಷ್ಟು ಬೇಗ ಕೊಂಡು ಹೋಗಬಾರದೆ ಪರಮಾತ್ಮ. ಅಯ್ಯೋ, ಅಜ್ಜಿ, ನಿಮಗೆ ನನ್ನ ಮೇಲೆ ವಿಶ್ವಾಸ ಇಲ್ಲದಿದ್ದರೆ ನನ್ನ ಫ್ರೆಂಡ್ಸ್ ಹತ್ತಿರ ಕೇಳಿ, ಅವರು ಸತ್ಯ ಸಂಗತಿ ಹೇಳುತ್ತಾರೆ. ನಿನ್ನ ಫ್ರೆಂಡ್ಸ್ ಈಗಾಗಲೇ ನನಗೆ ಸತ್ಯ ಸಂಗತಿ ಎಲ್ಲ ಹೇಳಿ ಹೋಗಿದ್ದಾರೆ ಪುಟ್ಟ. ಅಜ್ಜಿ, ತುಂಬ ದಿವಸದಿಂದ ಕರಿಯ ಶಾಲೆಗೆ ಬರಲಿಲ್ಲ ಅಜ್ಜಿ. ಒಂದೇ ಒಂದು ನೋಟ್ಸ್ ಕಂಪ್ಲೀಟ್ ಮಾಡೋದಿಲ್ಲ ಅಜ್ಜಿ. ಹೋಮ್ವರ್ಕ್ ಕೂಡ ಒಂದೂ ಮಾಡೋದಿಲ್ಲ ಅಜ್ಜಿ. ಅವನ ಹತ್ರ ಮೊಬೈಲ್ ಫೋನ್ ಇದೆ ಅಜ್ಜಿ. ಅವನಿಗೆ ಯಾರ್ಯಾರ್ದೋ ಫೋನ್ ಬರ್ತಾ ಇರುತ್ತೆ ಅಜ್ಜಿ. ಮೊಬೈಲಲ್ಲಿ ಏನೋ ಗೇಮ್ ಮಾಡ್ತಾ ಇದೆ ಅಜ್ಜಿ. ಬೇರೆ ಅಣ್ಣನವರ ಜೊತೆಗೆ ಕೆಟ್ಟ ಕೆಟ್ಟ ವಿಡಿಯೋ ನೋಡ್ತಾ ಇರ್ತಾನೆ ಅಜ್ಜಿ. ಅಜ್ಜಿ, ಅವನ ಕೈಯಲ್ಲಿ ಯಾರೋ ದೊಡ್ಡವರು ಏನೋ ಪ್ಯಾಕೆಟ್ ಕೊಡ್ತಾರೆ ಅಜ್ಜಿ. ಅದನ್ನು ಅವನು ಬೇರೆ ಯಾರಿಗೋ ತಲುಪಿಸುತ್ತಾನೆ ಅಜ್ಜಿ. ನಾವೇನು ಮಾತನಾಡಿದ್ರು ನಮಗೆ ಹೊಡಿಲಿಕ್ಕೆ ಬರ್ತಾನೆ ಅಜ್ಜಿ. ಅಜ್ಜಿ, ಈ ವಿಷಯವನ್ನು ಶಾಲೆಯಲ್ಲಿ ನಾವು ಟೀಚರ್ಸ್ ಹತ್ರ ಹೇಳಿದರೆ ನಮ್ಮನ್ನೇ ಚೂರಿ ಹಾಕಿ ಸಾಯಿಸುತ್ತಾನೆ ಅಂತ ಹೇಳಿದ್ದಾನೆ ಅಜ್ಜಿ. ನಮಗೆ ತುಂಬ ಭಯ ಆಗುತ್ತಿದೆ ಅಜ್ಜಿ. ದಯವಿಟ್ಟು ಅವನಿಗೆ ಸ್ವಲ್ಪ ಬುದ್ಧಿಯನ್ನು ಹೇಳಿ ಅಜ್ಜಿ.
ನನಗೆ ಬುದ್ಧಿ ಹೇಳಲು ಬರ್ತಾಳೆ ಈ ಗಾಟು ಮುದುಕಿ. ನೀನು ಆಸ್ತಿಗಾಗಿ ನನ್ನ ಅಪ್ಪ ಅಮ್ಮನನ್ನು ಸಾಯಿಸಿದ್ದಿ. ನನ್ನ ಅಪ್ಪ ಅಮ್ಮ ನಿನ್ನ ಕಿರುಕುಳದಿಂದ ಬಂದವರು. ಈ ಭೂಮಿಯನ್ನು ಬಿಟ್ಟು ಬೇಗನೆ ಹೊರಟು ಹೋದರು. ನೀನು ಇನ್ನು ಬದುಕಿದ್ದಿ. ನಿನಗೆ ನಾನು ಗತಿ ಕಾಣಿಸ್ತೇನೆ. ಅಯ್ಯೋ ಅಯ್ಯೋ ಬಾಲಸೇನೆಯ ಮುಂದೆ ನಡೆಯದು ಮಾದಕಾಸುರನ ಷಡ್ಯಂತ್ರ. ಹೇ ಬಾಲಸೇನೆಯ ಮುಂದೆ ನಡೆಯದು ಮಾದಕಾಸುರನ ಷಡ್ಯಂತ್ರ. ಮಕ್ಕಳ ಸೇನೆಗೆ ಜಯವಾಗಲಿ, ಮಕ್ಕಳ ಸೇನೆಗೆ ಜಯವಾಗಲಿ, ಮಕ್ಕಳ ಸೇನೆಗೆ ಜಯವಾಗಲಿ, ಮಕ್ಕಳ ಸೇನೆಗೆ ಜಯವಾಗಲಿ, ಮಕ್ಕಳ ಸೇನೆಗೆ ಜಯವಾಗಲಿ. ಸಣ್ಣ ಮಕ್ಕಳಾದ ನಾವು ನಮ್ಮ ಬುದ್ಧಿಯನ್ನು ಉಪಯೋಗಿಸಿ ಯಾವುದು ಸರಿ ಯಾವುದು ತಪ್ಪು ಎಂಬುದನ್ನು ಸರಿಯಾಗಿ ತಿಳಿದುಕೊಂಡು ನಮ್ಮ ಅಕ್ಕಪಕ್ಕದಲ್ಲಿರುವ ಕೆಟ್ಟ ಚಟಗಳಿಂದ ಸುರಕ್ಷಿತ ಅಂತರವನ್ನು ಕಾಯ್ದುಕೊಳ್ಳಬೇಕು. ನಾವು ಜಾಗೃತರಾಗೋಣ. ಭಯ ಬೇಡ, ಜಾಗರೂಕತೆ ಸಾಕು. ನಾವು ಜಾಗೃತರಾಗಿದ್ದರೆ ಯಾವುದೇ ಮಾದಕಾಸುರನಿಗೆ ನಮ್ಮ ಮೇಲೆ ಆಕ್ರಮಣ ಮಾಡಲು ಸಾಧ್ಯವಿಲ್ಲ. ಈ ಸಂದರ್ಭದಲ್ಲಿ ಪೋಷಕರು ತಮ್ಮ ತಮ್ಮ ಮಕ್ಕಳನ್ನು ಸರಿಯಾಗಿ ಗಮನಿಸಿ, ಅವರಲ್ಲಾಗುವ ಬದಲಾವಣೆಯನ್ನು ಗಮನಿಸಿ, ಅವರ ಶಾಲೆಯ ಬ್ಯಾಗ್ಗಳನ್ನು ಪರಿಶೀಲಿಸಿ, ಅವರು ಯಾವುದೇ ಕಾರಣಕ್ಕೂ ಕೆಟ್ಟ ಅಭ್ಯಾಸಗಳ ದಾಸರಾಗದಂತೆ ನಾವೆಲ್ಲರೂ ಜೊತೆಯಾಗಿ ಮಾದಕ ವಸ್ತುವಿನ ವಿರುದ್ಧ ಒಗ್ಗಟ್ಟಿನಿಂದ ಹೋರಾಡೋಣ. ನಾನು ಒಳ್ಳೆಯವನಾಗಬೇಕು. ಇನ್ನು ಮುಂದೆ ಒಳ್ಳೆಯ ವಿದ್ಯಾರ್ಥಿಯಾಗಿ ಶಾಲೆಗೆ ಉತ್ತಮ ಹೆಸರನ್ನು ತರುತ್ತೇನೆ. ಒಳ್ಳೆಯವನಾಗಬೇಕು ನಾನು, ನಾನು ಒಳ್ಳೆಯವನಾಗಬೇಕು. ಸಹಕರಿಸಿದವರು ಶೀರ್ಷಿಕೆ ಗೀತೆ, ಸಂಗೀತ ಗಾಯನ ಸತ್ಯ ಐಲ್, ಧ್ವನಿ ಮುದ್ರಣ ಮತ್ತು ಸಂಕಲನ ಲವಕುಮಾರ್ ಐಲಾ, ನಾದರಂಜಿನಿ ಸ್ಟುಡಿಯೋ ಐಲಾ. ಸಹಕಾರ ಶ್ರೀ ರಾಮ್ ಸಾಲಿಯನ್ ಮಂಗಲ್ಪಾಡಿ, ಶ್ರೀ ಹರೀಶ್ ಪಂಜತೊಟ್ಟಿ, ಮಾಸ್ಟರ್ ವಿಕ್ರಮ್ ರೈ ತಲಪಾಡಿ, ಶ್ರೀ ರೋಹಿತ್ ಉಚ್ಚಿಲ್, ಶ್ರೀ ಶ್ರೀಧರ್ ವಿಟ್ಲ. ಪರಿಕಲ್ಪನೆ, ಸಾಹಿತ್ಯ, ಸಂಭಾಷಣೆ, ನಿರ್ದೇಶನ ಕೆಪಿ ನಾಬಾ ಐಲಾ, ಶ್ರೀ ಶಾರದಾ ಬೋವಿ ಶಾಲೆ. ಧನ್ಯವಾದಗಳು. ನಾನು ಒಳ್ಳೆಯವನಾಗಬೇಕು.